ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ರಸ್ತೆಗಳು ದುಸ್ಥಿತಿಯಲ್ಲಿವೆ. ಮಹದೇವಪುರ ಕೆಆರ್ಪುರಂ ಸಂಪರ್ಕಿಸುವ ರಸ್ತೆ ಅಧೋಗತಿಯಾಗಿದೆ, ಕೇಳೋರೇ ಇಲ್ಲ. ನಿತ್ಯ 3 ಕಿಲೋಮೀಟರ್ ಓಡಾಡೋಕೆ ವಾಹನ ಸವಾರರು ನರಕ ಯಾತನೆ ಅನುಭವಿಸ್ತಾರೆ. ಕಿತ್ತಗನೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದ ರಸ್ತೆ ತುಂಬಾ ಗುಂಡಿಮಯ ಆಗಿದೆ. ಇಷ್ಟಾದರೂ ಪಂಚಾಯತ್ ಸಿಬ್ಬಂದಿ ಮಾತ್ರ ರಸ್ತೆ ರಿಪೇರಿ ಮಾಡಿಸೋ ಗೋಜಿಗೆ ಹೋಗದೇ ಇರೋದೇ ಸೋಜಿಗ. ಇನ್ನು ಮಹದೇವಪುರ ಕ್ಷೇತ್ರದ ಶಾಸಕರು ಯಾರು ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ನಿನ್ನೆ ಅಧಿಕಾರಿಗಳ ಜೊತೆ ಶಾಸಕಿ ಮಂಜುಳಾ ಸಭೆಯನ್ನ ಮಾಡಿದ್ರು. ಆದರೆ ಶಾಸಕರ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಶಾಸಕರೇ ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ. ಹಾಲಿ ಶಾಸಕಿ ಮಂಜುಳಾ ಪಕ್ಕದಲ್ಲಿ ಕುಳಿತಿದ್ದಂತ ಮಾಜಿ ಶಾಸಕ ಅವ್ರ ಗಂಡ ಅರವಿಂದ ಲಿಂಬಾವಳಿ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಮಹದೇವಪುರ ಟಾಸ್ಕ್ ಫೋರ್ಸ್ ಅಧ್ಯಕ್ಷರು ಆಗಿರುವಂತ ಅರವಿಂದ ಲಿಂಬಾವಳಿ ಶಾಸಕಿಯನ್ನೇ ಸೈಡ್ ಲೈನ್ ಮಾಡಿ ಮೇನ್ ಕುರ್ಚಿಯಲ್ಲಿ ಕುಳಿತಿದ್ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ತ್ರಿಶೂಲ್ ಮೃತಪಟ್ಟ ಘಟನಾ ಸ್ಥಳದ ಪಕ್ಕದ ರಸ್ತೆಯಲ್ಲೇ ಮತ್ತೆ ಅಪಘಾತ ಇನ್ನೊಂದಾಗಿದೆ. ಗುಂಡಿಯಿಂದಾಗಿ ಸ್ಕೂಟರ್ ಸ್ಕಿಡ್ ಆಗಿದೆ. ಮಗನನ್ನ ಸ್ಕೂಲ್ಗೆ ಬಿಡೋಕೆ ತಾಯಿ ಸ್ಕೂಟರ್ನಲ್ಲಿ ಹೋಗಿದ್ರು. ಬೆಳಗ್ಗೆ 8:15 ಸುಮಾರಿಗೆ ಸ್ಕೂಟರ್ನಲ್ಲಿ ಹೋಗ್ತಾ ಇರುವಾಗ ಗುಂಡಿಯಿಂದಾಗಿ ಸ್ಕೂಟರ್ ಸ್ಕಿಡ್ ಆಗಿ ತಾಯಿ ಮಗ ಬಿದ್ದಿದ್ದಾರೆ. ಆದರೆ ಅದೃಷ್ಟವಶಾತ್ ಅಪಾಯದಿಂದ ಇಬ್ಬರೂ ಪಾರಾಗಿದ್ದಾರೆ. ಇನ್ನು ಹಳೇಹಳ್ಳಿ ಗ್ರಾಮದಲ್ಲಿ ಸಮಸ್ಯೆಗಳಂತೂ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ರಸ್ತೆ ಸಮಸ್ಯೆಯಿಂದ ನಮ್ಗೆ ಮುಕ್ತಿ ಬೇಕು, ಶಾಸಕಿ ಗಮನ ಹರಿಸಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಇನ್ನು ಎಂಎಲ್ಎ ಮಂಜುಳಾ ಲಿಂಬಾವಳಿ ಸ್ಥಳಕ್ಕೆ ಬರಬೇಕು, ಸ್ಥಳೀಯರ ಸಮಸ್ಯೆಯನ್ನ ಮಂಜುಳಾ ಮೇಡಮ್ ಕೇಳಿಸ್ಕೊಳ್ಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ. ಇನ್ನು ಸಮಸ್ಯೆ ಬಗ್ಗೆ ನಿರಂತರ ವರದಿ ಮಾಡ್ತಿರೋ ನ್ಯೂಸ್ 18ಗೆ ಜನ ಥ್ಯಾಂಕ್ಸ್ ಹೇಳಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ 2024 ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡುವಂತೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ನೌಕರರ ಬೇಡಿಕೆ ಬಗ್ಗೆ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದ್ದು 38 ತಿಂಗಳ ಬದಲು 18ರಿಂದ 20 ತಿಂಗಳ ಹಿಂಬಾಕಿ ಕೊಡ್ತೀವಿ, 2024 ಬದಲು 25ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದೆ. ಆದರೆ ಈ ಭರವಸೆಗೆ ಒಪ್ಪದ ನೌಕರರು ಮುಷ್ಕರದ ಹಾದಿ ಹಿಡಿದಿದ್ದಾರೆ. ಇವತ್ತು ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ನಾಳಿನ ಪ್ರತಿಭಟನೆಯ ಕರಪತ್ರಗಳನ್ನು ಹಂಚಲಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆ ಹಾದಿ ಹಿಡಿದಿದ್ಯಾಕೆ, ನಮ್ಮ ಬೇಡಿಕೆ ಏನು ಎಂಬಿತ್ಯಾದಿ ಮಾಹಿತಿಯನ್ನ ಜನಸಾಮಾನ್ಯರಿಗೆ ತಿಳಿಸಲು ಮುಂದಾಗಿದ್ದಾರೆ. ಹಿಂದೆ ಪ್ರತಿಭಟನೆ ಮಾಡಿದಾಗ ಜನಾಕ್ರೋಶ ಸ್ಫೋಟಗೊಂಡಿತ್ತು. ಈ ಕಾರಣದಿಂದಲೇ ಜನರಿಗೆ ಕಾರಣ ತಿಳಿಸಲು ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ಇನ್ನು ಬೆಂಗಳೂರು ಚಲೋದಲ್ಲಿ ಭಾಗಿ ಆಗದಂತೆ ಬಿಎಂಟಿಸಿ ಸಾರಿಗೆ ನೌಕರರಿಗೆ ಎಚ್ಚರಿಕೆ ರವಾನೆ ಆಗಿದೆ. ನಾಳೆ ಡ್ಯೂಟಿಗೆ ಬರದವರ ವಿರುದ್ಧ ನೋ ವರ್ಕ್ ನೋ ಪೇ ಆದೇಶ ಜಾರಿ ಮಾಡಲಾಗಿದೆ. ಕೆಲಸಕ್ಕೆ ಹಾಜರಾದ್ರಷ್ಟೇ ನಾವು ವೇತನ ಕೊಡ್ತೀವಿ ಅಂತ ಬಿಎಂಟಿಸಿ ಹೇಳಿದೆ. ಸಾರಿಗೆ ಪ್ರತಿಭಟನೆಯಿಂದ ಜನರಿಗೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ಇರೋಕೆ ಬಿಎಂಟಿಸಿ ಮುಂಜಾಗ್ರತೆ ವಹಿಸಿದೆ. ಹಿರೇಬಾಗೇವಾಡಿಯ ಬಸ್ ನಿಲ್ದಾಣ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರವಾಗಿತ್ತು. ಇದೀಗ ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಹಿರೇಬಾಗೇವಾಡಿಯನ್ನ ಪಟ್ಟಣ ಪಂಚಾಯಿತಿ ಮಾಡಿದ್ದು ನಾನು. ಬೆಳಗಾವಿ ಗ್ರಾಮೀಣ ತಾಲೂಕು ರಚನೆಗೂ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಹಿರೇಬಾಗೇವಾಡಿಯಲ್ಲಿ ಬಸ್ ನಿಲ್ದಾಣ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಇಲ್ಲಿ ಭೂಮಿ ಖರೀದಿ ಮಾಡೋದೇ ಸಮಸ್ಯೆ ಆಗ್ಬಿಟ್ಟಿದೆ. ಜಮೀನು ಖರೀದಿಗೆ ಮಾತುಕತೆ ಆರಂಭವಾಗಿದೆ ಅಂತ ಅಂದರು. ಕೋಗಿಲು ಕ್ರಾಸ್ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಲಾಗಿದೆ ಅಂತ ವರದಿಯಾಗಿದೆ. ತ್ರಿಸದಸ್ಯರ ಮಾನವ ಹಕ್ಕು ಆಯೋಗದ ಪೀಠಕ್ಕೆ ವರದಿ ಸಲ್ಲಿಸಲಾಗಿದೆ. ಮನೆಗಳ ತೆರವು ವೇಳೆ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ತೆರವು ಮಾಡಲಾಗಿದೆ. ಮಹಿಳೆಯರು ಮಕ್ಕಳು ಕೂಡ ಅಲ್ಲಿ ವಾಸ ಇದ್ರು, ಕೊರೆಯುವ ಚಳಿ ಕೂಡ ಇತ್ತು. ಏಕಾಏಕಿ ತೆರವು ಮಾಡಿರೋ ಕ್ರಮ ಸರಿ ಇಲ್ಲ. ಆರೋಗ್ಯ ಸಮಸ್ಯೆ ಆದವರಿಗೆ ಕೂಡ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತ ಆರೋಪ ಮಾಡಲಾಗಿದೆ. ಶಬರಿಮಲೆ ಯಾತ್ರಿಕರಿಗೆ ತಮಿಳುನಾಡಿನಲ್ಲಿ ಮತ್ತೆ ಕಿರಿಕನ್ನ ಮಾಡಲಾಗಿದೆ. ಶಬರಿಮಲೆ ಯಾತ್ರೆ ಮುಗಿಸಿ ವಾಪಸ್ ಬರ್ತಾ ಇದ್ದ ಯಾತ್ರಿಕರ ವಾಹನದಲ್ಲಿದ್ದ ಕನ್ನಡ ಬಾವುಟವನ್ನು ಕಿತ್ತು ಕಿರಿಕ್ ಮಾಡಲಾಗಿದೆ. ತೂತುಕುಡಿ ಬಳಿ ಘಟನೆ ನಡೆದಿರುವುದು. ಚಾಮರಾಜನಗರದ ಹರದನಹಳ್ಳಿ ಗ್ರಾಮದ ಯಾತ್ರಿಕರು ಬರ್ತಾ ಇದ್ದಾಗ ವಾಹನದ ಮೇಲಿದ್ದ ಬಾವುಟ ತೆಗೆಯುವಂತೆ ಕಿರಿಕ್ ಮಾಡಿದ್ದಾರೆ. ಗೂಂಡಾವರ್ತನೆ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ವರ್ಕನಹಳ್ಳಿ ಗ್ರಾಮದ ಬೆಟ್ಟದಲ್ಲಿ 1 ಎಕರೆಗೆ ಪರ್ಮಿಷನ್ ಪಡೆದು ಸಾಕಷ್ಟು ಕಡೆ ಮೈನಿಂಗ್ ಮಾಡಲಾಗ್ತಾ ಇದೆ ಅಂತೆ. ನಕಲಿ ಹೋರಾಟಗಾರರು, ರಾಜಕಾರಣಿಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರಂತೆ. ಮೈನಿಂಗ್ನಿಂದಾಗಿ 3 ಹಳ್ಳಿ ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇನ್ನು ಅಕ್ರಮದ ಬಗ್ಗೆ ಸ್ಥಳೀಯರು ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಕೊಟ್ಟಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಕರೋಹಟ್ಟಿ ಗ್ರಾಮದಲ್ಲಿ ಲಿಂಗಾಯತ ಸಮುದಾಯ ಸ್ಮಶಾನಕ್ಕೆ ಬೇಡಿಕೆ ಇಟ್ಟಿದೆ. ಶವ ಹೂಳೋದಕ್ಕೆ ಸ್ಮಶಾನವೇ ಇಲ್ಲದೆ ಲಿಂಗಾಯತರು ಪರದಾಡಿದ್ದಾರೆ. ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪ್ರತಿನಿಧಿಸುವಂತ ಕ್ಷೇತ್ರ ಇದಾಗಿದ್ದು ಎಲ್ಲಾ ಸಮುದಾಯದವರಿಗೂ ಸ್ಮಶಾನ ಇದೆಯಂತೆ. ಆದರೆ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸ್ಮಶಾನ ಇಲ್ಲ. ಖಾಸಗಿ ಜಮೀನಲ್ಲಿ ನಾವು ಅಂತ್ಯಕ್ರಿಯೆ ಮಾಡ್ತಾ ಇದ್ದೀವಿ, ನಮಗೂ ಸ್ಮಶಾನಕ್ಕೆ ಜಾಗ ಕೊಡಿ ಅಂತ ಲಿಂಗಾಯತ ಸಮುದಾಯದ ಮುಖಂಡರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ.
6 ವರ್ಷದ ಬಾಲಕ ಬರೋಬ್ಬರಿ 13 ಕಿಲೋಮೀಟರ್ ದೂರವನ್ನು ಬರಿಗಾಲಲ್ಲೇ ಪಾದಯಾತ್ರೆ ನಡೆಸಿ ಎಲ್ಲರ ಗಮನ ಸೆಳೆದಿದ್ದಾನೆ. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕುರುವತ್ತಿ ಬಸವೇಶ್ವರ ಜಾತ್ರೆ ಅಂಗವಾಗಿ ಪಾದಯಾತ್ರೆ ಮಾಡಿದ್ದಾನೆ. ಗುತ್ತಲ ಗ್ರಾಮದ 6 ವರ್ಷದ ಸಮರ್ಥ್ ಶಿವಯೋಗಿ 13 ಕಿಲೋಮೀಟರ್ ದೂರವನ್ನು 2.5 ಗಂಟೆಯಲ್ಲೇ ಕ್ರಮಿಸಿ ರಥೋತ್ಸವದಲ್ಲೂ ಭಾಗಿಯಾಗಿದ್ದಾನೆ. ಗವಿ ಗಂಗಾಧರೇಶ್ವರ ಮಾದರಿಯಲ್ಲಿ ಬೆಳಗಾವಿಯ ಮಲ್ಲಿಕಾರ್ಜುನ ದೇಗುಲದಲ್ಲಿ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿದೆ. ಜಯನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ದೇಗುಲದಲ್ಲಿ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿದೆ. ಈ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದ್ದು ವೈರಲ್ ಆಗ್ತಾ ಇದೆ. ರಾಜಕೀಯದ ಪ್ರಮುಖ ಸುದ್ದಿಗಳು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನದ ಮಧ್ಯೆ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಶಾಸಕರು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಹಾರಿದ್ದಾರೆ. ಇವರಿಗೆ 11 ಶಾಸಕರು ವಿದೇಶದ ವಿಮಾನ ಹತ್ತಿದ್ದಾರೆ. ಶಾಸಕರಾದ ದೇವೇಂದ್ರಪ್ಪ, ಪುಟ್ಟರಂಗ ಶೆಟ್ಟಿ, ಬಿಎಂ ನಾಗರಾಜ್, ಹಂಪನಗೌಡ ಬಾದರ್ಲಿ, ಎಚ್ಡಿ ತಮ್ಮಯ್ಯ, ಯಶವಂತರಾಯಗೌಡ ಹಾಗೂ ಎಂಎಲ್ಸಿಗಳಾದ ನಾಗರಾಜ್ ಯಾದವ್, ವಸಂತ್ ಕುಮಾರ್, ಡಿ ತಿಮ್ಮಯ್ಯ ಸೇರಿದಂತೆ ಹಲವರು ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ವಿದೇಶ ಪ್ರವಾಸ ವಿಚಾರದಿಂದ ನಂಜನಗೂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಶಾಸಕರು ವಿದೇಶ ಪ್ರವಾಸ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್ಕಾರದಲ್ಲಿ ಯಾವುದೇ ಕದನ ನಡೀತಾ ಇಲ್ಲ. ಸಿದ್ದರಾಮಯ್ಯ ಯಶಸ್ವಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ನಮ್ಮ ನಂಜನಗೂಡು ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಯಾವುದೇ ಕಚ್ಚಾಟ ನಡೀತಿಲ್ಲ ಅಂತ ಹೇಳಿದ್ರು. ಅತ್ತ ಶಾಸಕರೆಲ್ಲ ಜೊತೆಯಾಗಿ ಟೂರ್ ಹೋದ್ರೆ ಇತ್ತ ದಾವಣಗೆರೆ ಶಾಸಕ ತನ್ನ ಕುಟುಂಬಸ್ಥರ ಜೊತೆಗೆ ಫಾರಿನ್ ಹಾರಿದ್ದಾರೆ. ದಾವಣಗೆರೆ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಪತ್ನಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆನೇ ಬೆಂಗಳೂರಿನಿಂದ ಮಲ್ಲಿಕಾರ್ಜುನ್ ವಿದೇಶಕ್ಕೆ ಹಾರಿದ್ದು ಥೈಲ್ಯಾಂಡ್ನಿಂದ ಅಮೆರಿಕ ಪ್ರವಾಸ ಕೈಗೊಳ್ತಾರೆ ಅಂತ ಹೇಳಲಾಗಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಬೇಡಿಕೆ ಇಟ್ಟಿದ್ದಾರೆ. ಹೈಕಮಾಂಡ್ವರೆಗೂ ವಿಚಾರ ಹೋಗಿದೆ ಅಂತ ಕೋಲಾರದಲ್ಲಿ ಮಾಜಿ ಸಚಿವ ನಾಗೇಶ್ ಹೇಳಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿದೆ ಅಂತ ಡಿಸಿಎಂ ಅವರೇ ಹೇಳಿದ್ದಾರೆ. ಮಾತುಕತೆ ಆಗಿದ್ರೆ ಸಿಎಂ ಸ್ಥಾನ ಡಿಕೆಶಿಗೆ ಬಿಟ್ಕೊಡ್ಬೇಕು. ಕಾಂಗ್ರೆಸ್ ಆಡಳಿತವಿರೋ ರಾಜ್ಯಗಳು ಕಡಿಮೆ ಇದೆ. ಹೈಕಮಾಂಡ್ ಯೋಚಿಸಿ ನಿರ್ಧಾರ ಕೈಗೊಳ್ಳಿ ಅಂತ ನಾಗೇಶ್ ಹೇಳಿದ್ದಾರೆ. ಭಾಲ್ಕಿ ನಗರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಚಿವ ಈಶ್ವರ್ ಖಂಡ್ರೆಗೆ ಏಕವಚನದಲ್ಲೇ ಖೂಬಾ ನಿಂದಿಸಿದ್ದಾರೆ ಅನ್ನೋ ಆರೋಪದ ಅಡಿ ಎಫ್ಐಆರ್ ದಾಖಲಾಗಿದೆ. ಫೆಬ್ರವರಿ 7ರಂದು ಪಾಪನಾಶಿನಿ ದೇಗುಲ ಅಭಿವೃದ್ಧಿ ಕಾಮಗಾರಿ ಚಾಲನೆ ನೀಡೋ ವಿಚಾರವಾಗಿ ಗಲಾಟೆ ಆಗಿತ್ತು. ಪ್ರತಿಭಟನೆಯಲ್ಲಿ ಏಕವಚನದಲ್ಲೇ ಖೂಬಾ ವಾಗ್ದಾಳಿ ಮಾಡಿದ್ರು. ಘಟನೆ ನಡೆದು 9 ದಿನಗಳ ಬಳಿಕ ಖೂಬಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿ ನಾಯಕರು ಅಪಸ್ವರ ಎತ್ತಿದ್ದಾರೆ. ಈ ಬಗ್ಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈತ್ರಿ ಬಗ್ಗೆ 4 ಗೋಡೆಗಳ ಮಧ್ಯೆ ಕುತ್ಕೊಂಡು ಚರ್ಚೆ ಮಾಡಬೇಕು ಅಂತ ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದೀನಿ. ನಮ್ಮ ಪಕ್ಷವನ್ನ ಪ್ರಧಾನಿಗಳು, ಗೃಹ ಸಚಿವರು ಅಂದಿನಿಂದ ಎಂದಿನವರೆಗೂ ಗೌರವದಿಂದ ನೋಡ್ಕೊಂಡಿದ್ದಾರೆ. ಆದರೆ ರಾಜ್ಯದ ಕೆಲವರು ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂತಂದ್ರು. ಹುಬ್ಬಳ್ಳಿ ಫ್ಲೈಓವರ್ ಕಾಮಗಾರಿ ವಿಳಂಬ ಹಿನ್ನೆಲೆ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಡಿಸಿ ಸ್ನೇಹ ಕಾಮಗಾರಿ ಪರಿಶೀಲನೆ ನಡೆಸಿದ್ದಾರೆ. ಕಾಮಗಾರಿ ನಡೀತಾ ಇರೋ ಸ್ಥಳಕ್ಕೆ ಭೇಟಿ ನೀಡಿದ ತೆಂಗಿನಕಾಯಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪಿಡಬ್ಲ್ಯೂಡಿ ಮತ್ತು ಪಾಲಿಕೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಆಗಸ್ಟ್ ಅಂತ್ಯದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಗುತ್ತಿಗೆದಾರರು ಹೇಳಿದ್ದಾರೆ. ಅಷ್ಟರಲ್ಲೇ ಕಾಮಗಾರಿ ಮುಗಿದೇ ಇದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಭಾರತೀಯ ನೌಕಾಸೇನೆಗೆ ಸಂಬಂಧಿಸಿದ ವಿಚಾರ ಪಾಕಿಸ್ತಾನಕ್ಕೆ ರವಾನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಪೊಲೀಸರು ಮತ್ತೋರ್ವ ಆರೋಪಿಯನ್ನು ಬಂಧಿಸಿದ್ದಾರೆ. ಪ್ರಕರಣದ ಒಟ್ಟು ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಆಲಿಫ್ ಇಸ್ಲಾಂ ಬಂಧಿತ ಆರೋಪಿ. ಕೇರಳದ ಇಡುಕ್ಕಿ ಜಿಲ್ಲೆಯ ಮರಾಯು ಎಂಬಲ್ಲಿ ವಾಸವಾಗಿದ್ದ ಇಸ್ಲಾಂನನ್ನ ಬಂಧಿಸಿರುವಂತಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತುಮಕೂರು ನಗರದ ವೀರಸಾಗರ ಬಳಿಯ ರಾಜಕಾಲುವೆಗೆ ಕಾರ್ಖಾನೆಯ ಕೆಮಿಕಲ್ ತ್ಯಾಜ್ಯ ಸುರಿತಾ ಇದ್ದ 2 ಟ್ಯಾಂಕರ್ಗಳನ್ನು ಹಿಡಿದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತ್ಯಾಜ್ಯ ಸುರಿತಾ ಇದ್ದ ರಾಜಕಾಲುವೆಯಿಂದ ಭೀಮಸಂದ್ರ, ಮಲ್ಲಸಂದ್ರ ಕೆರೆಗೆ ನೀರು ಹರಿತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಮಲ್ಲಸಂದ್ರ ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿದ್ವು. ಈ ತ್ಯಾಜ್ಯವೇ ಮೀನುಗಳ ಸಾವಿಗೆ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡಿದರು. ಈ ಹಿನ್ನೆಲೆ ದಾಳಿ ಮಾಡಲಾಗಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾವಾಗಿದೆ. ಈ ಬಗ್ಗೆ ಹಾವೇರಿಯಲ್ಲಿ ಪವಿತ್ರ ಗೌಡ ಪರ ವಕೀಲ ಎಸ್ ಬಾಲನ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿಂಗಲ್ ಪೇರೆಂಟ್ ಆಗಿರೋದಕ್ಕೆ ಎಜುಕೇಷನ್ ಸಲುವಾಗಿ ಅರ್ಜಿ ಹಾಕಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿರೋದಕ್ಕೆ ಇಲ್ಲಿನೂ ಬೇಲ್ ಕೊಟ್ಟಿಲ್ಲ. ನನ್ನ ಕಕ್ಷಿದಾರರಿಗೆ ಒಂದಲ್ಲ ಒಂದಿನ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಬಾಲನ್ ಹೇಳಿದ್ದಾರೆ. ಆನೇಕಲ್ ಬಳಿಯಲ್ಲಿ ಸಿನಿಮೀಯ ಶೈಲಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಘಟನೆ ಸಂಬಂಧ ಇದೀಗ 3 ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ಬನ್ನೇರುಘಟ್ಟ ನಿವಾಸಿ ಮಂಜುನಾಥ್, ಆನೇಕಲ್ ನಿವಾಸಿ ಪ್ರಜ್ವಲ್, ಜಿಗಣಿ ನಿವಾಸಿ ಅಕ್ಷಯ್ ಬಂಧಿತರು. ಸ್ಪಾ ಓನರ್ ಅಶೀತ್ನನ್ನ ಕಿಡ್ನಾಪ್ ಮಾಡಿದ್ದ ಖದೀಮರು 2 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ.
ಮೈಸೂರಿನಲ್ಲಿ 378 ದೋಷಪೂರಿತ ಸೈಲೆನ್ಸರ್ಗಳ ಮೇಲೆ ಪೊಲೀಸರು ರೋಡ್ ರೋಲರ್ ಹರಿಸಿದ್ದಾರೆ. ಕರ್ಕಶವಾಗಿ ಹಾರ್ನ್ ಮಾಡ್ತಾ ಜನರಿಗೆ ತೊಂದರೆ ಕೊಡ್ತಾ ಇದ್ದ 378 ವಾಹನಗಳನ್ನು ಪೊಲೀಸರು ವಶ ಪಡೆದುಕೊಂಡಿದ್ರು. ಬಳಿಕ ವಾಹನಗಳಿಂದ ಸೈಲೆನ್ಸರ್ಗಳನ್ನು ತೆಗೆದು ರಸ್ತೆಯಲ್ಲಿಟ್ಟು ರೋಡ್ ರೋಲರ್ ಹರಿಸಿ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಮತ್ತೆ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ. ಮನೆ ಕಳ್ಳತನಕ್ಕೆ ಬಂದ 3-4 ಖದೀಮರು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಕಳ್ಳತನಕ್ಕೆ ಯತ್ನಿಸ್ತಾ ಇದ್ದಾಗ ಪ್ರಶ್ನೆ ಮಾಡಿದ ಮನೆಯವರ ಮೇಲೇನೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇನ್ನು ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಡ್ಯದಲ್ಲೊಂದು ಭಯಾನಕ ಹೈಡ್ರಾಮಾದ ಸ್ಟೋರಿ ನಡೆದಿದೆ. ಆಸಿಡ್ ಎರಚಿ ಚಿನ್ನ ಬೆಳ್ಳಿ ದರೋಡೆ ಅಂತ ಜ್ಯುವೆಲರಿ ಶಾಪ್ ಮಾಲೀಕ ಹೈಡ್ರಾಮಾ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಕ್ಯಾತನಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಫೆಬ್ರವರಿ 10ನೇ ತಾರೀಕು ದರೋಡೆ ಕೇಸ್ ದಾಖಲಾಗಿತ್ತು. ವಿಚಾರಣೆ ನಡೆಸಿದಾಗ ಅಸಲಿ ಮಾಹಿತಿ ಬಯಲಿಗೆ ಬಂದಿದೆ. ಪರಪ್ಪನಗ್ರಹಾರ ಜೈಲಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಜೈಲಿನ ಕೊಠಡಿಗಳ ಪರಿಶೀಲನೆ ವೇಳೆ ಜೈಲಾಧಿಕಾರಿಗಳಿಗೆ 10ಕ್ಕೂ ಹೆಚ್ಚು ಮೊಬೈಲ್ ಫೋನ್ಸ್ ಪತ್ತೆಯಾಗಿದೆ. ಸಿಕ್ಕ ವಸ್ತುಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳೆದ 3 ತಿಂಗಳಿನಿಂದ 250ಕ್ಕೂ ಹೆಚ್ಚು ಮೊಬೈಲ್ ಸೀಸ್ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಹಿಂದೂ ಮನೆ ಮೇಲೆ ಕಲ್ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನು ಬಂಧಿಸಲಾಗಿದೆ. ಬಸವನಹಳ್ಳಿ ಠಾಣಾ ಪೊಲೀಸರು 6 ಜನರನ್ನು ಬಂಧಿಸಿದ್ದಾರೆ. ಕಲ್ಲು ತೂರಾಟ ಮಾಡಿದ ಪ್ರಮುಖ ಆರೋಪಿ ಯಾಸೀನ್ ಸೇರಿದಂತೆ ಒಟ್ಟು 6 ಮಂದಿಯನ್ನು ಬಂಧಿಸಲಾಗಿದ್ದು ಈ ಪೈಕಿ ಬಹುತೇಕರು ಅಪ್ರಾಪ್ತರು ಅನ್ನೋ ಮಾಹಿತಿ ಇದೆ. ಸೈಬರ್ ವಂಚನೆಯ ಮತ್ತೊಂದು ಜಾಲ ಬಯಲಾಗಿದೆ. ಆನ್ಲೈನ್ನಲ್ಲಿ ಬಾಡಿಗೆಗೆ ಮನೆ ಹುಡುಕ್ತಾ ಇದ್ದ ಮಹಿಳೆಗೆ ವಂಚನೆ ಮಾಡಲಾಗಿದೆ. ಜಾಲತಾಣಗಳಲ್ಲಿ ಬಣ್ಣ ಬಣ್ಣದ ಫೋಟೋ ಅಪ್ಲೋಡ್ ಮಾಡಿದ್ದ ಖದೀಮರು ಮಹಿಳೆಯೊಬ್ಬರಿಗೆ 7,000 ರೂಪಾಯಿ ವಂಚಿಸಿದ್ದಾರೆ. ಘಟನೆ ಸಂಬಂಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ನೇಹಿತನನ್ನೇ ಚಾಕುನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಘಟನೆ ಸಂಬಂಧ ಇದೀಗ ಬ್ರಹ್ಮಪುರ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಕಳೆದ ಶನಿವಾರ ಸಂಜೆ ಆರೋಪಿ ದತ್ತು ಶರಣು ಗೌಳಿಯನ್ನ ಕೊಲೆ ಮಾಡಿದ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ದತ್ತುವನ್ನು ಬಂಧಿಸಿದ್ದಾರೆ. ಬೆಂಗಳೂರು ಬ್ಯಾಡರಹಳ್ಳಿಯಲ್ಲಿ ಹಾಡ ಹಗಲೇ ನಡೆದ ರಾಬರಿ ಪ್ರಕರಣದ ಬಗ್ಗೆ ಪೊಲೀಸರು ಮನೆ ಸಂಬಂಧಿಕರಿಂದಲೇ ಕೃತ್ಯ ನಡೆದಿರೋ ಶಂಕೆ ವ್ಯಕ್ತಪಡಿಸಿದ್ದಾರೆ. ಬಿಎಲ್ ಬಡಾವಣೆಯ ಹೊಂಬಾಳೇಗೌಡರ ಮನೆಯಲ್ಲಿ ಹೊಂಬಾಳೇಗೌಡರ ಪತ್ನಿ ಮಂಗಳಮ್ಮ ಮತ್ತು ಮೊಮ್ಮಗ ಇದ್ದಾಗ ಘಟನೆ ನಡೆದಿತ್ತು. ಘಟನೆ ವೇಳೆ ಹೊಂಬಾಳೇಗೌಡರನ್ನ ಪೊಲೀಸರು ವಿಚಾರಣೆ ಮಾಡಿದ್ದು ಏನು ಮಾತಾಡಿದ್ದಾರೆ ಅಂತ ಕೇಳಿದ್ದಾರೆ. ಈ ವೇಳೆ ನಡೆದ ಎಲ್ಲಾ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ದು ರಾಬರಿಕೋರರು ಹೊಂಬಾಳೇಗೌಡರ ಬಳಿ ನೀನು ಎಲ್ಲೆಲ್ಲಿ ಆಸ್ತಿ ಮಾಡಿದ್ಯಾ ಗೊತ್ತು, ಹಣ ಕೊಡು, ಎಲ್ಲಿಟ್ಟಿದ್ಯಾ ಅಂತ ನಮಗೆ ಗೊತ್ತು ಅಂತ ಹೇಳಿದ್ದಾರೆ. ಹೀಗಾಗಿ ಮಾತನಾಡಿರುವ ವಿಧಾನ ನೋಡಿದ್ರೆ ಗೊತ್ತಿರೋ ವ್ಯಕ್ತಿಯಿಂದಲೇ ಕೃತ್ಯ ನಡೆದಿರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ರದ್ದುಗೊಳಿಸಿರುವುದಾಗಿ ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರಿ, ಅರೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ನೀಡಿದ್ದ 5% ಮೀಸಲಾತಿಯನ್ನು ರದ್ದುಗೊಳಿಸಿದೆ. ಹೈಕೋರ್ಟ್ 2014ರಲ್ಲಿ ಈ ನಿರ್ಧಾರಕ್ಕೆ ತಡೆ ನೀಡಿತ್ತು. ಈಗ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಭಾರೀ ಹಿಮಪಾತ ಆಗಿದೆ. ಹಿಮದಿಂದ ಆವೃತವಾದ ರಸ್ತೆಯಲ್ಲಿ ಸಿಲುಕಿಕೊಂಡಿದ್ದ ವಾಹನವನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಗಾಡಿ ತಳ್ಳುವ ಮೂಲಕ ಸಹಾಯ ಮಾಡಿದ್ದು ಸ್ಥಳೀಯರು ಮತ್ತು ಕಾರ್ಮಿಕರೊಂದಿಗೆ ಸೇರಿ ದಾರಿ ತೆರವುಗೊಳಿಸಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶಾಖಪಟ್ಟಣಂನ ಅಂತಾರಾಷ್ಟ್ರೀಯ ನೌಕಾಪಡೆ ವಿಮರ್ಶೆ 2026ರಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಭಾರತದ ಅತಿದೊಡ್ಡ ಕಡಲ ಸಭೆಗಳಲ್ಲಿ ಒಂದಾಗಲಿದೆ. ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಆಗಿರುವಂತಹ ರಾಷ್ಟ್ರಪತಿಗಳು ರಿವ್ಯೂ ಆಂಕೋರೇಜ್ ಪ್ರದೇಶದಲ್ಲಿ ಜೋಡಿಸಲಾದ 70 ಯುದ್ಧ ನೌಕೆಗಳು, ಜಲಾಂತರ್ಗಾಮಿ ನೌಕೆಗಳು ಹಾಗೂ 50 ವಿಮಾನಗಳನ್ನು ಪರಿಶೀಲಿಸಿದ್ದಾರೆ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಾಮಿನಿ ಚೀತಾ 2ನೇ ಬಾರಿ 3 ಮರಿಗಳಿಗೆ ಜನ್ಮ ಕೊಟ್ಟಿದೆ. ಈ ಬಗ್ಗೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಚೀತಾ ಮರು ಪರಿಚಯ ಯೋಜನೆ ಅದ್ಭುತವಾಗಿ ಯಶಸ್ಸು ಕಾಣ್ತಾ ಇದೆ. ದಕ್ಷಿಣ ಆಫ್ರಿಕಾದಿಂದ ತಂದ ಗಾಮಿನಿ ಚೀತಾ 2ನೇ ಬಾರಿಗೆ ತಾಯಿಯಾಗಿದೆ. 3 ಮರಿಗಳಿಗೆ ಜನ್ಮ ಕೊಟ್ಟಿದೆ. ಇದೀಗ ಭಾರತದಲ್ಲಿ 27 ಮರಿಗಳು ಸೇರಿದಂತೆ ಒಟ್ಟು ಚೀತಾಗಳ ಸಂಖ್ಯೆ 38ಕ್ಕೆ ಏರಿಕೆ ಆಗಿದೆ ಅಂತ ಬರ್ಕೊಂಡಿದ್ದಾರೆ. ಟಿ20 ವಿಶ್ವಕಪ್ನ 36ನೇ ಪಂದ್ಯದಲ್ಲಿ ಭಾರತ ಮತ್ತು ನೆದರ್ಲೆಂಡ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಕಳೆದ 3 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿರುವಂತಹ ಟೀಂ ಇಂಡಿಯಾ ಈಗಾಗಲೇ ಸೂಪರ್ 8ಗೆ ಲಗ್ಗೆಯಿಟ್ಟಿದೆ. ಇನ್ನು ಈ ಪಂದ್ಯದಲ್ಲಿ ಭಾರತ ತಂಡದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ರಣಜಿ ಟ್ರೋಫಿ ಸೆಮಿಫೈನಲ್ಸ್ನಲ್ಲಿ ಉತ್ತರಾಖಂಡ ವಿರುದ್ಧ ಕರ್ನಾಟಕ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದೆ. ಉತ್ತರಾಖಂಡ್ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ 736 ರನ್ಗಳಿಗೆ ಆಲ್ಔಟ್ ಆಯಿತು. ಸವಾಲಿನ ಮೊತ್ತದ ಗುರಿ ಬೆನ್ನತ್ತಿದ ಉತ್ತರಾಖಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 233 ರನ್ಗಳಿಗೆ ಸರ್ವ ಪತನ ಕಂಡಿದೆ. ಫಾಲೋ ಆನ್ ಹೇರದ ಕರ್ನಾಟಕ 2ನೇ ಇನ್ನಿಂಗ್ಸ್ ಆರಂಭ ಮಾಡಿದೆ.
ಅಲ್ಲು ಅರ್ಜುನ್ನ ಭೇಟಿ ಆಗಬೇಕು ಅಂದರೆ 42 ರೂಲ್ಸ್ ಫಾಲೋ ಮಾಡಬೇಕು ಅಂತ ಇನ್ಫ್ಲುಯೆನ್ಸರ್ ಒಬ್ಬರು ಆರೋಪ ಮಾಡಿದ್ರು. ಈ ಬಗ್ಗೆ ಅಲ್ಲು ಅರ್ಜುನ್ PR ಟೀಮ್ ಸ್ಪಷ್ಟನೆ ಕೊಟ್ಟಿತ್ತು. ಆಧಾರವಿಲ್ಲದ ಆರೋಪ ಅಂತ ಹೇಳಿತ್ತು. ಇದೀಗ ಸ್ವತಃ ಆರೋಪ ಮಾಡಿದ್ದ ಮಹಿಳೆನೇ ಕ್ಷಮೆ ಕೇಳಿದ್ದಾರೆ. ಜೈ ಹನುಮಾನ್ ರಿಷಬ್ ನಟನೆಯಲ್ಲಿ ಬರಲಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ ಇದೇ ತಿಂಗಳ 22ನೇ ತಾರೀಕು ಹಂಪಿಯಲ್ಲಿ ಇದರ ಮುಹೂರ್ತ ಸಮಾರಂಭ ನಡೆಯಲಿದೆ. ಜೈ ಹನುಮಾನ್ ಅಡ್ಡದಿಂದ ಹೊಸ ಅಪ್ಡೇಟ್ ಬಂದಿದೆ. ಬಾಹುಬಲಿಯ ಬಲ್ಲಾಳ್ ದೇವ ರಾಣಾ ಈ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಮಾಡಲಿದ್ದಾರೆ.